ಇನ್ಫೋಸಿಸ್ ನಾರಾಯಣ ಮೂರ್ತಿ ಹಾಗೆ ಸುಧಾ ಮೂರ್ತಿ ಅವರ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಆಡಿರುವ ಮಾತು ಇದೀಗ ಚರ್ಚೆಗೆ ಆಸ್ಪದವಾಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಸಮಾರಂಭದ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ನಾರಾಯಣ ಮೂರ್ತಿ ಅವರು ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ವಾರಕ್ಕೆ 75 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ನಾವೇನು ಪ್ರಾಣಿಗಳ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಚರ್ಚಾಸ್ಪದ ಹೇಳಿಕೆ ಕೇವಲ ನಾರಾಯಣ ಮೂರ್ತಿ ಅವರ ಕುರಿತಾಗಿ ಮಾತ್ರವಲ್ಲ, ಸುಧಾ ಮೂರ್ತಿ ಅವರಿಗೆ ಸಿಂಪಲ್ ಸುಧಾ ಅಂತ ಕರೆದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಮಿಕ ದಿನಾಚರಣೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ನಾವು ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು, ವಾರಕ್ಕೆ 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ, ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿನ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆನಲ್ಲಿ ಬಂದಿದ್ದೀರಿ. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಹಾಗೆ ಸುಧಾ ಮೂರ್ತಿ ಅವರ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಆಡಿರುವ ಮಾತು ಇದೀಗ ಚರ್ಚೆಗೆ ಆಸ್ಪದವಾಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಸಮಾರಂಭದ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ನಾರಾಯಣ ಮೂರ್ತಿ ಅವರು ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ವಾರಕ್ಕೆ 75 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ನಾವೇನು ಪ್ರಾಣಿಗಳ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಚರ್ಚಾಸ್ಪದ ಹೇಳಿಕೆ ಕೇವಲ ನಾರಾಯಣ ಮೂರ್ತಿ ಅವರ ಕುರಿತಾಗಿ ಮಾತ್ರವಲ್ಲ, ಸುಧಾ ಮೂರ್ತಿ ಅವರಿಗೆ ಸಿಂಪಲ್ ಸುಧಾ ಅಂತ ಕರೆದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಮಿಕ ದಿನಾಚರಣೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ನಾವು ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು, ವಾರಕ್ಕೆ 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ, ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿನ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆನಲ್ಲಿ ಬಂದಿದ್ದೀರಿ. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಹಾಗೆ ಸುಧಾ ಮೂರ್ತಿ ಅವರ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಆಡಿರುವ ಮಾತು ಇದೀಗ ಚರ್ಚೆಗೆ ಆಸ್ಪದವಾಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಸಮಾರಂಭದ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ನಾರಾಯಣ ಮೂರ್ತಿ ಅವರು ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ವಾರಕ್ಕೆ 75 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ನಾವೇನು ಪ್ರಾಣಿಗಳ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಚರ್ಚಾಸ್ಪದ ಹೇಳಿಕೆ ಕೇವಲ ನಾರಾಯಣ ಮೂರ್ತಿ ಅವರ ಕುರಿತಾಗಿ ಮಾತ್ರವಲ್ಲ, ಸುಧಾ ಮೂರ್ತಿ ಅವರಿಗೆ ಸಿಂಪಲ್ ಸುಧಾ ಅಂತ ಕರೆದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಮಿಕ ದಿನಾಚರಣೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ನಾವು ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು, ವಾರಕ್ಕೆ 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ, ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು,
ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿನ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆನಲ್ಲಿ ಬಂದಿದ್ದೀರಿ. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹಾಗೆ ಸುಧಾಮೂರ್ತಿ ಅವರ ಬಗ್ಗೆ BK ಹರಿಪ್ರಸಾದ್ ಅವರು ಆಡಿರುವ ಮಾತು ಇದೀಗ ಚರ್ಚೆಗೆ ಆಸ್ಪದವಾಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಸಮಾರಂಭದ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ನಾರಾಯಣ ಮೂರ್ತಿ ಅವರು ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ವಾರಕ್ಕೆ 75 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ನಾವೇನು ಪ್ರಾಣಿಗಳ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಚರ್ಚಾಸ್ಪದ ಹೇಳಿಕೆ. ಕೇವಲ ನಾರಾಯಣ ಮೂರ್ತಿ ಅವರ ಕುರಿತಾಗಿ ಮಾತ್ರವಲ್ಲ, ಸುಧಾಮೂರ್ತಿ ಅವರಿಗೆ ಸಿಂಪಲ್ ಸುಧಾ ಅಂತ ಕರೆದಿದ್ದಾರೆ. KPCC ಕಚೇರಿಯಲ್ಲಿ ನಡೆದ ಕಾರ್ಮಿಕ ದಿನಾಚರಣೆಯಲ್ಲಿ BK ಹರಿಪ್ರಸಾದ್ ಅವರ ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ನಾವು ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ, ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೆ ಮಾಲೀಕ ಕೆಲಸ ಕೊಟ್ಟರೆ ನಾವು ಕೆಲಸ, ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿನ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆನಲ್ಲಿ ಬಂದಿದ್ದೀರಿ. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹಾಗೆ ಸುಧಾಮೂರ್ತಿ ಅವರ ಬಗ್ಗೆ BK ಹರಿಪ್ರಸಾದ್ ಅವರು ಆಡಿರುವ ಮಾತು ಇದೀಗ ಚರ್ಚೆಗೆ ಆಸ್ಪದವಾಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಸಮಾರಂಭದ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ನಾರಾಯಣ ಮೂರ್ತಿ ಅವರು ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ವಾರಕ್ಕೆ 75 ಗಂಟೆ ಕೆಲಸ ಮಾಡೋಕೆ ಹೇಳ್ತಾರೆ, ದಿನಕ್ಕೆ 12 ಗಂಟೆ ಕೆಲಸ ಮಾಡೋಕೆ ನಾವೇನು ಪ್ರಾಣಿಗಳ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಚರ್ಚಾಸ್ಪದ ಹೇಳಿಕೆ. ಕೇವಲ ನಾರಾಯಣ ಮೂರ್ತಿ ಅವರ ಕುರಿತಾಗಿ ಮಾತ್ರವಲ್ಲ, ಸುಧಾಮೂರ್ತಿ ಅವರಿಗೆ ಸಿಂಪಲ್ ಸುಧಾ ಅಂತ ಕರೆದಿದ್ದಾರೆ. KPCC ಕಚೇರಿಯಲ್ಲಿ ನಡೆದ ಕಾರ್ಮಿಕ ದಿನಾಚರಣೆಯಲ್ಲಿ BK ಹರಿಪ್ರಸಾದ್ ಅವರ ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ನಾವು ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ ಎಷ್ಟೋ 100 ಎಕರೆ ಅವ್ರಿಗೆ ಕಂಪನಿ ಮಾಡಕ್ ಕೊಟ್ರು. 317 ಏಕರ್ಸ್. ನಾವು ಕಾಂಗ್ರೆಸ್ ಪಕ್ಷದವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ದಿವಸಕ್ಕೆ 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ, ಅದು ಯಾರೋ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನು ನಾವೇನು ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ, ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೆ ಮಾಲೀಕ ಕೆಲಸ ಕೊಟ್ಟರೆ ನಾವು ಕೆಲಸ, ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿನ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆನಲ್ಲಿ ಬಂದಿದ್ದೀರಿ. ಇನ್ಫೋಸಿಸ್ ಅಂತಿದೆ, ಅವ್ರಿಗೆ ₹1 ಲೆಕ್ಕದಲ್ಲಿ